ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಗ್ರೀಕ್ ನಾಗರಿಕತೆ ಮತ್ತು ಅದರ ಕೊಡುಗೆಗಳು ಅಂತಕ್ಕಂಥ ಒಂದು ವಿಷಯವನ್ನು ಮುಕ್ತಾಯಗೊಳಿಸಿದ ನಂತರ ಅದರ ಮುಂದುವರಿದ ಭಾಗವಾಗಿ ಸದ್ಯ ನಾವು ಚರ್ಚೆ ಮಾಡ್ತಕ್ಕಂಥ ಮತ್ತೊಂದು ಪ್ರಮುಖ ವಿಷಯಪ್ಪ ಅಂತಂದ್ರೆ ರೋಮನ್ ಗಣರಾಜ್ಯಗಳು ಮತ್ತು ರೋಮನ್ನರ ಕೊಡುಗೆಗಳು. ಹೀಗಾಗಿ ಈ ಒಂದು ವಿಷಯದಲ್ಲಿ ಸದ್ಯದ ಅವಧಿಯಲ್ಲಿ ನಾವೇನೇನು ಮಾಡ್ತೀವಪ್ಪ ಅಂದ್ರೆ ರೋಮ್ ಹೊಂದಿರತಕ್ಕಂಥ ಭೌಗೋಳಿಕ ಹಿನ್ನೆಲೆ ಆಗಿರ್ಬೋದು, ನಂತರದಲ್ಲಿ ಈ ರೋಮ್ ನಾಗರಿಕತೆಯನ್ನ ಆರಂಭಿಸಿರ್ತಕ್ಕಂಥ ರೋಮನ್ನರ ಮೂಲ ಆಗಿರ್ಬೋದು, ಜೊತೆಗೆ ರೋಮ್ ನಗರದ ಸ್ಥಾಪನೆ ಮತ್ತು ಹಿನ್ನೆಲೆ ಆಗಿರ್ಬೋದು, ಹಾಗೂ ರೋಮನ್ನರ ರಾಜಕೀಯ ಇತಿಹಾಸ ಆಗಿರ್ಬೋದು. ಹೀಗೆ ಈ ಎಲ್ಲ ವಿಷಯಗಳನ್ನೇನು ಮಾಡಪ್ಪ ಅಂದ್ರೆ ಸದ್ಯದ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಳ್ಳೋಣ. ಹಾಗಾದ್ರೆ ಈ ರೋಮ್ ನಾಗರಿಕತೆಯನ್ನು ನೋಡುವಾಗ ಇಲ್ಲಿ ನಾವು ತಿಳ್ಕೊಬೇಕಾದಂಥ ಪ್ರಮುಖ ಅಂಶ ಏನಪ್ಪಾ ಅಂತಂದ್ರೆ ಈ ರೋಮನ್ನರ ಇತಿಹಾಸವನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಗ್ರೀಕ್ ನಾಗರಿಕತೆಯ ಮುಂದುವರಿದ ಭಾಗ ಅಂತ ಕರಿತೀವಿ. ಕಾರಣ ಏನಪ್ಪಾ ಅಂತಂದ್ರೆ ಗ್ರೀಕರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನ ಯುರೋಪಿನಲ್ಲಿ ಮುಂದುವರಿಸಿಕೊಂಡು ಬರುವುದು ಅಷ್ಟೇ ಅಲ್ಲದೆ ಅದನ್ನ ಬೆಳೆಸಿದಂತಹ ಕೀರ್ತಿ ಯಾರಿಗೆ ಸಲ್ಲದಪ್ಪ ಅಂದ್ರೆ ಈ ರೋಮನ್ನರಿಗೆ ಸಲ್ತದೆ. ಹೀಗಾಗಿ ಈ ಹಿನ್ನೆಲೆಟ್ಟುಕೊಂಡು ಈ ರೋಮನ್ನರ ನಾಗರಿಕತೆಯನ್ನ ಏನಂತ ಕರೀತಾರಪ್ಪ ಅಂದ್ರ ಗ್ರೀಕ್ ನಾಗರಿಕತೆಯ ಮುಂದುವರಿದ ಭಾಗ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಇದೇ ರೋಮನ್ ನಾಗರಿಕತೆಯನ್ನ ಪ್ರಾಚೀನ ವಿಶ್ವದ ಮುಂದುವರಿದ ಐರೋಪ್ಯ ನಾಗರಿಕತೆ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ಪ್ರಾಚೀನ ವಿಶ್ವದ ಮುಂದುವರೆದಂತಹ ಐರೋಪ್ಯ ನಾಗರಿಕತೆ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಇದೇ ರೋಮನ್ನರು ಗ್ರೀಕರಂತ ಏನ್ ಮಾಡ್ತಾರಪ್ಪ ಅಂದ್ರ ಹಲವಾರು ರೀತಿಯಾದಂತಹ ಒಂದು ಕೊಡುಗೆಗಳನ್ನ ಕೊಡ್ತಾರೆ. ಉದಾಹರಣೆಗೆ ಗಣತಂತ್ರ ಸರ್ಕಾರದ ಸ್ಥಾಪನೆ ಆಗಿರ್ಬೋದು, ಸಾಮ್ರಾಜ್ಯಶಾಹಿತ್ವದ ಕಲ್ಪನೆ ಆಗಿರ್ಬೋದು, ಇವತ್ತಿನ ಆಧುನಿಕ ಯುಗದಲ್ಲಿ ನಾವು ಕಾನೂನಿನಲ್ಲಿ ಬಳಸ್ತಕ್ಕಂಥ ಎಲ್ಲ ಪದಗಳು ಯಾರಿಂದ ಎರವಲ್ಪಡ್ಕೊಂಡಿದಪ್ಪ ಅಂತಂದ್ರೆ ಈ ರೋಮನ್ನರಿಂದ. ಅಷ್ಟೇ ಅಲ್ಲದೆ ಇವರು ಕೂಡ ಸಾಂಸ್ಕೃತಿಕ ಕ್ಷೇತ್ರಗಳಾದಂತಹ ಸಾಹಿತ್ಯ ಆಗಿರ್ಬೋದು, ಕಲೆ ಮತ್ತು ವಾಸ್ತುಶಿಲ್ಪ ಆಗಿರ್ಬೋದು, ಜೊತೆಗೆ ವಿಜ್ಞಾನ ಆಗಿರ್ಬೋದು, ಹೀಗೆ ಈ ಎಲ್ಲ ಕ್ಷೇತ್ರಗಳಿಗೂ ತಮ್ಮದೇ ಆದಂತಹ ಒಂದು ಕೊಡುಗೆಗಳನ್ನ ಕೊಡ್ತಾರೆ. ಹೀಗೆ ಈ ಎಲ್ಲ ವಿಷಯಗಳನ್ನ ತಿಳಿದುಕೊಳ್ಳೋ ಸಲುವಾಗಿ ಸದ್ಯ ನಾವು ಚರ್ಚೆ ಮಾಡ್ತಕ್ಕಂಥ ಒಂದು ಪ್ರಮುಖ ವಿಷಯಪ್ಪ ಅಂತಂದ್ರೆ ರೋಮನ್ನರ ಗಣರಾಜ್ಯಗಳು ಮತ್ತು ರೋಮನ್ನರ ಕೊಡುಗೆಗಳು. ಹಾಗಾದ್ರೆ ಈ ರೋಮನ್ ಗಣರಾಜ್ಯವನ್ನು ನೋಡೋಕ್ಕಿಂತ ಮುಂಚೆ ಸದ್ಯ ರೋಮ್ ಎಂಬುದೇನಪ್ಪಾ ಅಂತಂದ್ರೆ ಇದು ಇಟಲಿಯ ರಾಜಧಾನಿ. ಹೀಗಾಗಿ ಇಲ್ಲಿ ನೀವು ನೆನಪಿಟ್ಕೊಳ್ಬೇಕಾಗಿದ್ದು ಈಸಿಯಾಗಿ ಇಲ್ಲಿ ರೋಮ್ ಅಂತ ಬಂದಾಗ ಇಟಲಿ, ಇಟಲಿ ಅಂತ ಬಂದಾಗ ರೋಮ್. ಕಾರಣ ಏನಪ್ಪಾ ಅಂದ್ರೆ ಸದ್ಯ ನಮಗೆ ಹೆಂಗೆ ನಮ್ಮ ಭಾರತಕ್ಕೆ ನವದೆಹಲಿ ರಾಜಧಾನಿಯಾಗಿ ಕಂಡು ಬರುತ್ತೆ, ಹಂಗ ಇಟಲಿಯ ರಾಜಧಾನಿ ಯಾವತ್ತಪ್ಪ ಅಂತಂದ್ರೆ ರೋಮ್. ಇವತ್ತಿನ ಈ ರೋಮ್ ಪ್ರಾಚೀನ ಕಾಲಾವಧಿಯಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಒಂದು ಪ್ರಬಲ ಸಾಮ್ರಾಜ್ಯ ಆಗಿತ್ತು. ಅಷ್ಟೇ ಅಲ್ಲದೆ ಈ ರೋಮ್ ಅಂತಕ್ಕಂಥ ಪದ ಅಥವಾ ಹೆಸರು ಯಾರ ಹೆಸರನ್ನ ಸೂಚಿಸ್ತದಪ್ಪ ಅಂದ್ರೆ ರೋಮುಲಸ್ ಅಂತಕ್ಕಂಥ ವ್ಯಕ್ತಿಯ ಹೆಸರನ್ನ ಸೂಚಿಸ್ತದೆ. ಕಾರಣ ಏನಪ್ಪಾ ಅಂದ್ರೆ ರೋಮುಲಸ್ ಅಂತಕ್ಕಂಥ ವ್ಯಕ್ತಿ ಈ ರೋಮ್ ನಗರಕ್ಕೆ ಆಸ್ತಿ ಭಾರ ಹಾಕಿದ್ದರಿಂದಾಗಿ ಅವನ ಹೆಸರಿನಿಂದಲೇ ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ರೋಮ್ ಅಂತ ಕರಿತೇವೆ. ಆ ರೋಮ್ ನಗರ ಸ್ಥಾಪನೆ ಹಿನ್ನೆಲೆ ಕುರಿತಾಗಿ ತದನಂತರದಲ್ಲಿ ನಾವು ಚರ್ಚೆ ಮಾಡೋಣ. ಹೀಗಾಗಿ ಇಲ್ಲಿ ನೇರವಾಗಿ ಆರಂಭದಲ್ಲಿ ನಾವು ಈ ರೋಮ್ ನಾಗರಿಕತೆ ಆರಂಭವಾಗಕ್ಕಿಂತ ಮುಂಚೆ ಅಲ್ಲಿ ಕಂಡು ಬರತಕ್ಕಂಥ ಭೌಗೋಳಿಕ ಹಿನ್ನೆಲೆಯನ್ನು ನೋಡೋಣ. ಹಾಗಾದ್ರೆ ರೋಮಿನ ಭೌಗೋಳಿಕ ಹಿನ್ನೆಲೆ ಅಂತಂದ್ರೂ ಒಂದೇ, ಸದ್ಯದ ಇಟಲಿಯ ಭೌಗೋಳಿಕ ಹಿನ್ನೆಲೆ ಅಂತ ಒಂದೇ. ಹೀಗಾಗಿ ಇಲ್ಲಿ ರೋಮಿನ ಭೌಗೋಳಿಕ ಹಿನ್ನೆಲೆ ಅಂತ ಬಂದಾಗ 3 ಕಡೆ ಸಮುದ್ರ, 1 ಕಡೆ ಆಲ್ಪ್ಸ್ ಪರ್ವತಗಳನ್ನ ಹೊಂದಿತ್ತು. ಯಾವ್ದ್ರಿ? ಈ ರೋಮ್ ಅಥವಾ ಇಟಲಿ. ಹೀಗಾಗಿ ಈ ರೋಮಿನ ಭೌಗೋಳಿಕ ಹಿನ್ನೆಲೆಗೆ ಬಂದಾಗ ರೋಮ್ ಎಂಬುದು ಇದೊಂದು ಪರ್ಯಾಯ ದ್ವೀಪ ಪ್ರದೇಶ ಆಗಿತ್ತು. ಆ ಪರ್ಯಾಯ ದ್ವೀಪ ಪ್ರದೇಶವನ್ನ ನಾವು ಇಟಲಿ ಅಂತಾದ್ರೂ ಗುರುತಿಸ್ಕೊಳ್ಬಹುದು, ರೋಮ್ ಅಂತಾದ್ರೂ ಗುರುತಿಸಬಹುದು. ಹಾಗಾದ್ರೆ ಈ ಪರ್ಯಾಯ ದ್ವೀಪ ಪ್ರದೇಶವಾದಂತಹ ಈ ರೋಮ್ ಏನಾಗಿತ್ತಪ್ಪ ಅಂದ್ರೆ ಇದು ಉತ್ತರಕ್ಕೆ ಆಲ್ಪ್ಸ್ ಪರ್ವತಗಳನ್ನು ಹೊಂದಿತ್ತು. ಇದು ಉತ್ತರ. ಇನ್ನು ಪೂರ್ವ, ಪಶ್ಚಿಮ, ದಕ್ಷಿಣ, ಪೂರ್ವ, ಪಶ್ಚಿಮ, ದಕ್ಷಿಣ ಈ ಒಂದು ಭಾಗಕ್ಕೆ ಏನಾಗಿತ್ತಪ್ಪ ಅಂತಂದ್ರೆ ಇದು ಸಮುದ್ರದಿಂದ ಆವರಿಸಿಕೊಂಡಿತ್ತು. ಹೀಗಾಗಿ ಈ 3 ಭಾಗದಲ್ಲಿ ಜಲಭಾಗವನ್ನ, 1 ಭಾಗದಲ್ಲಿ ಭೂಭಾಗವನ್ನ ಹೊಂದಿದ ಕಾರಣಕ್ಕಾಗಿ ಇದೊಂದು ಏನಾಗಿತ್ತಪ್ಪ ಅಂತಂದ್ರೆ ಇದೊಂದು ಪರ್ಯಾಯ ದ್ವೀಪ ಪ್ರದೇಶ ಆಗಿತ್ತು. ಈ ಪರ್ಯಾಯ ದ್ವೀಪ ಪ್ರದೇಶವಾದಂತ ಇದು ಉತ್ತರದಲ್ಲಿ ಆಲ್ಪ್ಸ್ ಪರ್ವತಗಳನ್ನ ಹೊಂದಿದ್ದರಿಂದಾಗಿ ಇದಕ್ಕೆ ತನ್ನದೇ ಆದಂತ ಒಂದು ನೈಸರ್ಗಿಕ ಭದ್ರತೆ ಮತ್ತು ರಕ್ಷಣೆ ದೊರಕಿದಂತಾಗಿತ್ತು. ಹೀಗಾಗಿ ಉತ್ತರದಲ್ಲಿ ಆಲ್ಪ್ಸ್ ಪರ್ವತಗಳನ್ನ ಹೊಂದಿದ್ದ ಕಾರಣಕ್ಕಾಗಿ ಈ ರೋಮಿನ ಭೂಭಾಗದ ಮೇಲೆ ಯಾವುದೇ ರೀತಿಯಾದಂತ ಒಂದು ಬಾಹ್ಯ ದಾಳಿಗಳಾಗಲಿಲ್ಲ. ಹೀಗಾಗಿ ಆ ಬಾಹ್ಯ ದಾಳಿಗಳಾಗದೇ ಇದ್ದ ಕಾರಣಕ್ಕಾಗಿ
ಈ ರೋಮ್ ಸಾಮ್ರಾಜ್ಯ ಹಲವಾರು ಶತಮಾನಗಳ ಕಾಲ ಸುದೀರ್ಘ ಮತ್ತು ವೈಭವಯುತವಾಗಿ ಆಳ್ವಿಕೆ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ರೋಮ್ ಹೊಂದಿರತಕ್ಕಂಥ ಈ ಒಂದು ಭೌಗೋಳಿಕ ಸ್ಥಿತಿಗತಿಯ ಅನುಸಾರವಾಗಿ ಈ ಒಂದು ದ್ವೀಪ ಪ್ರದೇಶ ಕಾಲಾಂತರದಲ್ಲಿ ಒಂದು ಬೃಹತ್ ಸಾಮ್ರಾಜ್ಯವಾಗಿ ಮಾರ್ಪಡಿತು. ಅಷ್ಟೇ ಅಲ್ಲದೆ ಪೂರ್ವ ಪ್ರದೇಶಕ್ಕಿಂತಲೂ ಈ ಪಶ್ಚಿಮ ಭಾಗ ಏನಾಗಿತ್ತಪ್ಪ ಅಂತಂದ್ರೆ ಇದು ಅತ್ಯಂತ ಫಲವತ್ತತೆಯಿಂದ ಕೂಡುದು ಅಷ್ಟೇ ಅಲ್ಲದೆ ಇದೊಂದು ಜನಭರಿತ ಪ್ರದೇಶವಾಗಿತ್ತು. ಹೀಗೆ ಈ ರೀತಿಯಾದಂತಹ ಈ ಇಟಲಿ ಅಥವಾ ರೋಮ್ ಪ್ರದೇಶವನ್ನು ನೋಡುವಾಗ ಇದು ಮುಖ್ಯವಾಗಿ ನಮಗೆ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಟೈಬರ್ ನದಿಯ ದಂಡೆ ಕಂಡು ಬರುತ್ತೆ. ಹೀಗಾಗಿ ಟೈಬರ್ ನದಿಯಿಂದ 15 ಮೈಲು ಅಂತ ಬಂದಾಗ 15 ಮೈಲಿಯ ಅಂತರ ಅಥವಾ 24 ಕಿಲೋಮೀಟರ್ಗಳ ಅಂತರದಲ್ಲಿ ಕಂಡು ಬರತಕ್ಕಂತಹ ಒಂದು ಪ್ರದೇಶ ಯಾವುದಾಗಿತ್ತಪ್ಪ ಅಂತಂದ್ರ ರೋಮ್. ಹೀಗಾಗಿ ರೋಮ್ ನಾಗರಿಕತೆ ಬೆಳೆದು ಬಂದಿದ್ದು ಎಲ್ಲಿಂದಪ್ಪ ಅಂತಂದ್ರೆ ಟೈಬರ್ ನದಿಯ ದಂಡೆ. ಹೀಗಾಗಿ ಟೈಬರ್ ನದಿಯಿಂದ 15 ಮೈಲಿ ದೂರದಲ್ಲಿ ರೋಮ್ ಪ್ರದೇಶ, ಅಥವಾ ಇದನ್ನ ಕಿಲೋಮೀಟರ್ ನಲ್ಲಿ ಹೇಳೋದ್ನಾಗ ಟೈಬರ್ ನದಿಯಿಂದ 24 ಕಿಲೋಮೀಟರ್ ಅಂತರದಲ್ಲಿ ಕಂಡು ಬರ್ತಕ್ಕಂಥ ಒಂದು ನಗರ ಅಥವಾ ಒಂದು ಪ್ರದೇಶ ಯಾವುದಾಗಿತ್ತಪ್ಪ ಅಂದ್ರೆ ರೋಮ್. ಹೀಗಾಗಿ ಈ ರೋಮ್ ಉತ್ತರದಲ್ಲಿ ಆಲ್ಪ್ಸ್ ಪರ್ವತಗಳನ್ನ, ಪೂರ್ವ, ಪಶ್ಚಿಮ, ದಕ್ಷಿಣಕ್ಕೆ ಸಮುದ್ರದಿಂದ ಆವೃತ್ತಗೊಂಡಿದ್ದರಿಂದಾಗಿ ಈ ಒಂದು ಭೂಭಾಗದ ಮೇಲೆ ಯಾವುದೇ ಒಂದು ವಿದೇಶಿಯ ದಾಳಿಗಳಾಗಲಿ ಅಥವಾ ಬಾಹ್ಯ ಆಕ್ರಮಣಗಳಾಗಲಿ ನಡೆಯಲಿಲ್ಲ. ಇಂತಹ ಸಂದರ್ಭದಲ್ಲಿ ತನ್ನದೇ ಆದಂತಹ ಒಂದು ನೈಸರ್ಗಿಕ ಭದ್ರತೆ ಮತ್ತು ರಕ್ಷಣೆಯನ್ನು ಹೊಂದಿದ ಕಾರಣಕ್ಕಾಗಿ ಈ ರೋಮನ್ ಸಾಮ್ರಾಜ್ಯನ ಏನಪ್ಪ ಅಂತಂದ್ರೆ ಹಲವಾರು ಶತಮಾನಗಳ ಕಾಲ ಸುದೀರ್ಘವಾಗಿ ಮತ್ತು ವೈಭವಯುತವಾಗಿ ಆಳ್ವಿಕೆ ಮಾಡಿತು ಅಂತ ಹೇಳ್ಬೋದು. ಹೀಗೆ ಈ ರೀತಿಯಾದಂತಹ ಒಂದು ಭೌಗೋಳಿಕ ಹಿನ್ನೆಲೆಯನ್ನ ನೋಡಿದ ನಂತರ ಈ ಭೌಗೋಳಿಕ ಹಿನ್ನೆಲೆಯಲ್ಲಿ ವಾಸ ಮಾಡಿರ್ತಕ್ಕಂಥ ಈ ರೋಮನ್ನರ ಮೂಲದ ಹಿನ್ನೆಲೆಗೆ ಬಂದಾಗ ಅಥವಾ ರೋಮನ್ನರ ಹರಿಕಾರ ಅಂತ ನಾವು ತಿಳ್ಕೊಬಹುದು. ಕಾರಣ ಏನಪ್ಪಾ ಅಂತಂದ್ರೆ ನಾವು ನಮ್ಮ ಭಾರತದ ಸಿಂಧು ನಾಗರಿಕತೆಯನ್ನು ಚರ್ಚೆ ಮಾಡುವಾಗ ಸಿಂಧು ನದಿಯ ದಂಡೆ ಬೆಳೆದು ಬಂದಂತ ನಮ್ಮ ನಾಗರಿಕತೆಯಲ್ಲಿ ಕೇವಲ ಒಂದೇ ಜನಾಂಗದವರು ಇರಲಿಲ್ಲ. ಅಲ್ಲಂಗ್ ಅಲ್ಫೈನ್ ಆಗಿರ್ಬೋದು, ಪ್ರೋಟೋ ಆಸ್ಟ್ರಲಾಯ್ಡ್ ಆಗಿರ್ಬೋದು, ಮೆಡಿಟರೇನಿಯನ್ ಆಗಿರ್ಬೋದು, ನಂತರ ಮಂಗೋಲಾಯ್ಡ್ ಆಗಿರ್ಬೋದು, ಹೀಗೆ ಈ ರೀತಿಯಾದಂತಹ ಒಂದು ಜನಾಂಗಗಳು ಕಂಡು ಬರ್ತಿದ್ವು. ಅದೇ ರೀತಿಯಾಗಿ ಈ ರೋಮನ್ ನಾಗರಿಕತೆಯನ್ನು ಅಧ್ಯಯನ ಮಾಡುವಾಗ ಈ ಟೈಬರ್ ನದಿಯ ದಂಡೆಯ ಈ ಭೂಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಜನರು ಇವರು ಒಂದೇ ಜನಾಂಗಕ್ಕೆ ಸೇರಿರಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಇವರು ಕೂಡ ಹಲವಾರು ಜನಾಂಗಗಳನ್ನ ಒಳಗೊಂಡಿದ್ರು. ಉದಾಹರಣೆಗೆ ಎಟ್ರೋಸ್ಕ್ಯಾಂಡರ್ ಅಂತಕ್ಕಂಥ ಒಂದು ಜನಾಂಗ, ಇಟಾಲಿಕ್ ಅಂತಕ್ಕಂಥ ಒಂದು ಜನಾಂಗ, ನಂತರ ಲ್ಯಾಟಿನ್ ಅಂತಕ್ಕಂಥ ಜನಾಂಗ, ಗ್ರೀಕ್ ಅಂತಕ್ಕಂಥ ಜನಾಂಗ, ಹೀಗೆ ಈ ಹಲವಾರು ಜನಾಂಗಗಳನ್ನ ಒಳಗೊಂಡಂತಹ ಈ ರೋಮನ್ ನಾಗರಿಕತೆಯನ್ನು ನೋಡುವಾಗ ಇಲ್ಲಿ ಕಂಡು ಬರ್ತಕ್ಕಂಥ ಈ ರೋಮನ್ನರು ಇವರು ಮೂಲತಃ ಈ ದ್ವೀಪ ಪ್ರದೇಶದವರಲ್ಲ. ಕಾರಣ ಏನಪ್ಪಾ ಅಂದ್ರ ಇವರೆಲ್ಲರೂ ಮೂಲತಃ ಎಲ್ಲಿ ವಾಸವಾಗಿದ್ದಿರಬಾರ್ದು ಅಂದ್ರ ಇವರು ಉತ್ತರ ಆಫ್ರಿಕಾ ಆಗಿರ್ಬೋದು, ನಂತರ ಸ್ಪೇನ್ ಆಗಿರ್ಬೋದು ಮತ್ತು ಫ್ರಾನ್ಸ್ ಆಗಿರ್ಬೋದು. ಹೀಗೆ ಉತ್ತರ ಆಫ್ರಿಕಾ, ಸ್ಪೇನ್ ಮತ್ತು ಫ್ರಾನ್ಸ್ ಈ ಒಂದು ಭೂಭಾಗಗಳಲ್ಲಿ ಯಾರು ನೆಲೆಸಿದ್ರಪ್ಪ ಅಂತಂದ್ರೆ ಎಟ್ರೋಸ್ಕ್ಯಾನರು, ಇಟಾಲಿಕರು, ಲ್ಯಾಟಿನ್ನರು, ಗ್ರೀಕರು ನೆಲೆಸಿದ್ರು. ಹೀಗೆ ಈ ಭೂಭಾಗಗಳಲ್ಲಿ ನೆಲೆಸಿರ್ತಕ್ಕಂಥ ಈ ಜನಾಂಗಗಳ ಪೈಕಿ ಎಟ್ರೋಸ್ಕ್ಯಾನ್ ಮತ್ತು ಇಟಾಲಿಕ್ ಅಂತಕ್ಕಂಥ ಜನಾಂಗದವರು ಕ್ರಿಸ್ತ ಪೂರ್ವ 2000 ಹೊತ್ತಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಆಲ್ಪ್ಸ್ ಪರ್ವತಗಳ ಮುಖೇನ ಇವರು ಇಟಲಿಗೆ ಬಂದು ನೆಲೆಸ್ತಾರೆ. ಇನ್ನು ಉಳಿದಂತೆ ಆ ಟೈಬರ್ ನದಿಯ ಈ ಒಂದು ಇಟಲಿಯ ಮಧ್ಯ ಭಾಗಕ್ಕೆ ಯಾರು ಬಂದು ನೆಲೆಸಿದ್ರಪ್ಪ ಅಂದ್ರ ಲ್ಯಾಟಿನ್ನರು ಬಂದು ನೆಲೆಸಿದ್ರು. ಹೀಗೆ ಇಟಲಿಯ ಮಧ್ಯ ಭಾಗದಲ್ಲಿ ಬಂದು ನೆಲೆಸಿರ್ತಕ್ಕಂಥ ಈ ಲ್ಯಾಟಿನ್ನರು ಇವರಿಂದ ಈ ಒಂದು ಭಾಗ ಏನಂತ ಕರ್ಸ್ಕೊಳ್ತಪ್ಪ ಅಂತಂದ್ರ ಲ್ಯಾಟಿಯಂ ಅಂತ ಗುರುತಿಸ್ಕೊಳ್ತು. ಎಟ್ರೋಸ್ಕ್ಯಾನರು ಮತ್ತು ಇಟಾಲಿಕರು ಉತ್ತರ ಭಾಗಕ್ಕೆ ಬಂದು ನೆಲೆಸಿದ್ರು. ಮಧ್ಯ ಭಾಗದಲ್ಲಿ ಯಾರು ಬಂದು ನೆಲೆಸಿದ್ರಿ?
ಲ್ಯಾಟಿನ್ ಜನಾಂಗದವರು ಬಂದು ನೆಲೆಸಿದ್ರು. ಇನ್ನು ಉಳಿದಂತೆ ಕಂಡು ಬರ್ತಕ್ಕಂಥ ಗ್ರೀಕರು ಇವರು ಎಲ್ಲಿ ಬಂದು ನೆಲೆಸಿರಪ್ಪ ಅಂದ್ರೆ ಇವರು ಇಟಲಿಯ ದಕ್ಷಿಣ ಭಾಗದಲ್ಲಿ ಬಂದು ನೆಲೆಸಿದ್ರು. ಹೀಗೆ ಈ ಜನಾಂಗಗಳ ಪೈಕಿ ಈ ರೋಮ್ ನಗರಕ್ಕೆ ರಾಜ್ಯಭಾರ ಹಾಕಿದ ಜನಾಂಗದವ್ರು ಯಾರಪ್ಪ ಅಂದ್ರ ಎಟ್ರೋಸ್ಕ್ಯಾನ್ ಜನಾಂಗ. ಅಂದ್ರೆ ನಾವು ಮುಂದುವರಿದ ಭಾಗದಲ್ಲಿ ನಾವೇನು ಓದ್ತೀವಪ್ಪ ಅಂದ್ರೆ ಕ್ರಿಸ್ತಪೂರ್ವ 753ರಲ್ಲಿ ರೋಮುಲಸ್ ಮತ್ತು ರೇಮಸ್ ಎಂಬ ಸಹೋದರರು ಈ ನಗರವನ್ನು ಸ್ಥಾಪಿಸಿದ್ರು ಅಂತ ಹೇಳ್ತೇವೆ. ಆ ರೋಮುಲಸ್ ಮತ್ತು ರೇಮಸ್ ಯಾವ ಜನಾಂಗಕ್ಕೆ ಸೇರಿದ್ರಪ್ಪ ಅಂದ್ರೆ ಎಟ್ರೋಸ್ಕ್ಯಾನ್ ಜನಾಂಗಕ್ಕೆ ಸೇರಿದ್ರೆ. ಹೀಗೆ ಇದಿಷ್ಟು ಏನಪ್ಪಾ ಅಂತಂದ್ರ ರೋಮನ್ನರ ಮೂಲದ ಬಗ್ಗೆ ಕಂಡು ಬರ್ತಕ್ಕಂಥ ಒಂದು ಹಿನ್ನೆಲೆ. ಇನ್ನು ರೋಮನ್ನರ ಮೂಲವನ್ನ ಚರ್ಚೆ ಮಾಡಿದ ನಂತರ ಅದರ ಮುಂದುವರಿದ ಭಾಗ ನಾವೇನು ಚರ್ಚೆ ಮಾಡ್ತೀವಪ್ಪ ಅಂದ್ರೆ ರೋಮ್ ನಗರದ ಸ್ಥಾಪನೆ ಮತ್ತು ಹಿನ್ನೆಲೆ. ಹಾಗಾದ್ರೆ ರೋಮ್ ನಗರದ ಸ್ಥಾಪನೆ ಮತ್ತು ಹಿನ್ನೆಲೆಗೆ ಬಂದಾಗ ಈ ರೋಮ್ ನಗರವನ್ನು ಯಾರು ಸ್ಥಾಪನೆ ಮಾಡ್ತಾರಪ್ಪ ಅಂದ್ರ ರೋಮುಲಸ್ ಮತ್ತು ರೇಮಸ್. ಯಾರ್ರೀ? ರೋಮುಲಸ್ ಮತ್ತು ರೇಮಸ್ ಅಂತಕ್ಕಂಥ ಅವಳಿ ಸಹೋದರರು ಕ್ರಿಸ್ತಪೂರ್ವ 753 ಏಪ್ರಿಲ್ 21ರಂದು ಪ್ಯಾಲೆಟಿನ್ ಎಂಬ ಬೆಟ್ಟದ ಬದಿಯಲ್ಲಿ, ಎಲ್ರಿ ಪ್ಯಾಲೆಟಿನ್ ಎಂಬ ಬೆಟ್ಟದ ಬದಿಯಲ್ಲಿ ಯಾವ ನಗರವನ್ನು ನಿರ್ಮಾಣ ಮಾಡ್ತಾರಪ್ಪ ಅಂದ್ರ ರೋಮ್ ಅಂತಕ್ಕಂಥ ನಗರವನ್ನ ನಿರ್ಮಾಣ ಮಾಡ್ತಾರೆ. ನೀವು ಸಿಂಪಲ್ ಆಗಿ ತಿಳ್ಕೊಬೇಕಾಗಿದ್ದು ರೋಮ್ ನಗರವನ್ನ ಯಾರು ಮತ್ತು ಯಾವಾಗ ಸ್ಥಾಪಿಸಿದರು, ಯಾರು ಸ್ಥಾಪಿಸಿದರು, ಸ್ಥಾಪಿಸಿರೋಕ್ಕಿಂತ ನಿರ್ಮಾಣ ಮಾಡಿದರು ಅಂತ ತಿಳ್ಕೊಬಹುದು. ಹೀಗಾಗಿ ರೋಮುಲಸ್ ಮತ್ತು ರೇಮಸ್ ಅಂತಕ್ಕಂಥ ಸಹೋದರರು ಕ್ರಿಸ್ತಪೂರ್ವ 753ರಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ನಗರ ಯಾವಪ್ಪ ಅಂದ್ರೆ ರೋಮ್ ನಗರ. ಹಾಗಾದ್ರೆ ಈ ರೋಮ್ ನಗರ ಯಾವ ಬೆಟ್ಟದ ಬದಿಯಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಪ್ಯಾಲೆಟಿನ್ ಅಂತಕ್ಕಂಥ ಬೆಟ್ಟದ ಬದಿಯಲ್ಲಿ. ಹೀಗೆ ಪ್ಯಾಲೆಟಿನ್ ಬೆಟ್ಟದ ಬದಿಯಲ್ಲಿ ಕಂಡು ಬರ್ತಕ್ಕಂಥ ರೋಮ್ ಒಟ್ಟು 7 ಪರ್ವತ ಅಥವಾ 7 ಬೆಟ್ಟಗಳನ್ನ ಒಳಗೊಂಡಿತ್ತು. ಅದರಲ್ಲಿ ಒಂದು ಬೆಟ್ಟನಕ ಪ್ಯಾಲೆಟಿನ್ ಬೆಟ್ಟ. ಹಾಗಾದ್ರೆ ಇನ್ನುಳಿರತಕ್ಕಂಥ ಬೆಟ್ಟಗಳು ಯಾವಪ್ಪ ಅಂದ್ರೆ ಪ್ಯಾಲೆಟಿನ್ ನಂತರ ಕಂಡು ಬರೋದು ಕ್ಯಾಪಿಟೋಲಿನ್, ಕೇಲಿಯನ್, ಎಸ್ಕುಲಿನ್, ಅವನ್ಟಿನ್, ವಿಮಿನಲ್, ಕ್ವಿರಿನಲ್. ಹೀಗೆ ಈ 7 ಬೆಟ್ಟಗಳ ಬದಿಯಲ್ಲಿ ಕಂಡುಬರೋ ನಗರ ಯಾವಪ್ಪ ಅಂದ್ರೆ ರೋಮ್ ನಗರ. ಆ ರೋಮ್ ನಗರ ಹೊಂದಿರತಕ್ಕಂಥ 7 ಬೆಟ್ಟಗಳು ಯಾವಪ್ಪ ಅಂದ್ರೆ ಪ್ಯಾಲೆಟಿನ್, ಕ್ಯಾಪಿಟೋಲಿನ್, ಕೇಲಿಯನ್, ಎಸ್ಕುಲಿನ್, ಅವನ್ಟಿನ್, ವಿಮಿನಲ್, ಕ್ವಿರಿನಲ್. ಎಕ್ಸ್ಟ್ರಾ ನಾಲೆಜ್ ಇರ್ಲಿ ಅನ್ನೋ ಕಾರಣಕ್ಕೆ 7 ಬೆಟ್ಟಗಳು ಹೇಳ್ತಾನೆ. ನೀವು ಸಿಂಪಲ್ ಆಗಿ ತಿಳ್ಕೋಬಹುದು ಪ್ಯಾಲೆಟಿನ್ ಬೆಟ್ಟ. ಈ ಪ್ಯಾಲೆಟಿನ್ ಬೆಟ್ಟದ ಬದಿಯಲ್ಲಿ ರೋಮುಲಸ್ ಮತ್ತು ರೇಮಸ್ ಸಹೋದರ ಏನ್ ಮಾಡ್ತಾರಪ್ಪ ಅಂದ್ರೆ ಕ್ರಿಸ್ತಪೂರ್ವ 753ರಲ್ಲಿ ಒಂದು ನಗರವನ್ನ ನಿರ್ಮಾಣ ಮಾಡ್ತಾರೆ. ಆ ನಗರವೇ ರೋಮ್ ನಗರ. ಹೀಗಾಗಿ ಈ ರೋಮ್ ನಗರ 7 ಬೆಟ್ಟಗಳನ್ನ ಹೊಂದಿದ ಕಾರಣಕ್ಕಾಗಿ ಇದಕ್ಕೆ ಮತ್ತೊಂದು ಹೆಸರಿನಿಂದ ಕರೀತಾರೆ. ಆ ಮತ್ತೊಂದು ಹೆಸರು ಯಾವಪ್ಪ ಅಂದ್ರೆ 7 ಬೆಟ್ಟಗಳ ನಗರ ಅಂತ ಕರೀತಾರೆ. ಯಾವ್ದಕ್ರಿ? ರೋಮಿಗೆ. ಎಕ್ಸ್ಟ್ರಾ ನಾಲೆಜ್ ಇರ್ಲಿ ಅನ್ನೋ ಕಾರಣಕ್ಕಾಗಿ ರೋಮ್ ನಗರಕ್ಕೆ 7 ಬೆಟ್ಟಗಳ ನಗರ ಅಂತಾನು ಕರೀತಾರೋ. ಇನ್ನೂ ಮುಂದುವರಿದು 12 ಹೆಸರುಗಳು ಕಂಡು ಬರ್ತಾವ. ಆ 12 ಹೆಸರು ಯಾವಪ್ಪ ಅಂದ್ರ ಇದೇ ರೋಮ್ ನಗರಕ್ಕೆ ವಿಶ್ವಮೋಹಿನಿ ಅಂತಾನು ಕರೀತಾರೋ, ಜೊತೆಗೆ ಅಮರ ನಗರ ಅಂತಾನು ಕರೀತಾರೋ. ಎಕ್ಸ್ಟ್ರಾ ನಾಲೆಜ್ ಇರ್ಲನ್ನೋ ಕಾರಣಕ್ಕೆ ತಿಳ್ಕೊರಿ. ಆದ್ರೆ ನೀವು PUC ಓದುವಾಗ ಇವೇನ್ ಇಂಪಾರ್ಟೆಂಟ್ ಅಲ್ಲ. ವಿಶ್ವಮೋಹಿನಿ ಮತ್ತು ಅಮರ ನಗರ ಯಾವುದಕ್ಕೆ ಕರೀತಾರಪ್ಪ ಅಂದ್ರೆ ರೋಮ್ ನಗರಕ್ಕೆ ಕರೀತಾರೆ. ನೀವು PUC ಓದಾಗ ರೋಮ್ ನಗರ ಅಂತ ನೆನಪಿಟ್ಕೊಂಡ್ರೆ ಸಾಕು. ರೋಮ್ ನಗರ ಯಾವ ಬೆಟ್ಟದ ಬದಿಯಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಪ್ಯಾಲೆಟಿನ್ ಬೆಟ್ಟದ ಬದಿಯಲ್ಲಿ. ಯಾರು ನಿರ್ಮಾಣ ಮಾಡಿರಪ್ಪ ಅಂದ್ರೆ ರೋಮುಲಸ್ ಮತ್ತು ರೇಮಸ್ ಎಂಬ ಅವಳಿ ಸಹೋದರರು. ಹಾಗಾದ್ರೆ ಈ ರೋಮ್ ನಗರಕ್ಕೆ ರಾಜ್ಯಭಾರ ಹಾಕಿರ್ತಕ್ಕಂತಹ ಈ ರೋಮುಲಸ್ ಎನ್ನುವ ವ್ಯಕ್ತಿಯಿಂದಾಗಿಯೇ ಈ ನಗರಕ್ಕೆ ಏನಂತ ಹೆಸರು ಬತ್ರಿ? ರೋಮ್ ಅಂತಕ್ಕಂಥ ಹೆಸರು ಬತ್. ಹೀಗಾಗಿ ರೋಮ್ ಎನ್ನುವುದು ಯಾರ ಹೆಸರನ್ನು ಸೂಚಿಸುತ್ತಪ್ಪ ಅಂತಂದ್ರೆ
ರೋಮುಲಸ್ ಅಂತಕ್ಕಂಥ ವ್ಯಕ್ತಿಯ ಹೆಸರನ್ನು ಸೂಚಿಸುತ್ತೆ. ಹಾಗಾದ್ರೆ ಈ ರೋಮುಲಸ್ ಮತ್ತು ರೇಮಸ್ಸರ ಒಂದು ಹಿನ್ನೆಲೆಗೆ ಬಂದಾಗ ಒಂದು ರೋಮನ್ ದಂತಕಥೆಯ ಅನುಸಾರವಾಗಿ ಈ ರೋಮುಲಸ್ ಮತ್ತು ರೇಮಸ್ ಇವ್ರು ಯಾರಪ್ಪ ಅಂತಂದ್ರೆ ಮಾರ್ಸ್ ದೇವತೆಯ ಮಕ್ಕಳು. ಮಾರ್ಸ್ ಅಂದ್ರೆ ಯುದ್ಧ ದೇವತೆ ಅಥವಾ ರಣದೇವತೆ ಎಂದರ್ಥ. ಹೀಗಾಗಿ ಈ ಮಾರ್ಸ್ ದೇವತೆಯ ಮಕ್ಕಳು ಯಾರಾಗಿದ್ದಾರಪ್ಪ ಅಂದ್ರೆ ರೋಮುಲಸ್ ಮತ್ತು ರೇಮಸ್. ಈ ರೋಮುಲಸ್ ಮತ್ತು ರೇಮಸ್ಸರು ಇನ್ನೂ ಹುಟ್ಟಿದಾಗಲೇ ಇನ್ನೂ ಶಿಶುಗಳಿರ್ತಾರ. ಅಂತ ಸಂದರ್ಭದಲ್ಲಿ ಅಮೂಲಿಯಸ್ ಅಂತಕ್ಕಂಥ ಒಬ್ಬ ರಾಜ ಅವೇನ್ ಮಾಡ್ತಾನಪ್ಪ ಅಂತಂದ್ರ ಮಾರ್ಸ್ ದೇವತೆಯಿಂದ ಬಲವಂತವಾಗಿ ಸಿಂಹಾಸನವನ್ನ ಕಸಿದುಕೊಂಡು ಅವಳನ್ನ ಕೊಂದಾಕ್ತಾನೆ. ಯಾರನ್ರಿ? ಮಾರ್ಸ್ ದೇವತೆಯನ್ನ. ಹೀಗೆ ಮಾರ್ಸ್ ದೇವತೆಯನ್ನ ಕೊಂದು ಹಾಕಿ ಅವಳಿಂದ ಬಲವಂತವಾಗಿ ಸಿಂಹಾಸನವನ್ನು ಕಿತ್ತುಕೊಂಡಂತ ಈ ಅಮೂಲಿಯಸ್ ಏನ್ ಮಾಡ್ತಾನಪ್ಪ ಅಂತಂದ್ರ ತನ್ನ ಅರಮನೆಗೆ ಬಂದ ನಂತರ ತನ್ನ ಸೈನಿಕರಿಗೆ ಆದೇಶ ಮಾಡ್ತಾನೆ. ಏನಂತ ಆದೇಶ ಮಾಡ್ತಾನಪ್ಪ ಅಂದ್ರೆ ಮಾರ್ಸ್ ದೇವತೆಗೆ ಜನಿಸಿರ್ತಕ್ಕಂಥ ಈ ಅವಳಿ ಶಿಶುಗಳನ್ನ ಏನ್ ಮಾಡ್ತಾನೆ ಏನಂತ ಹೇಳ್ತಾನಪ್ಪ ಅಂದ್ರ ಟೈಬರ್ ನದಿಗೆ ಎಸೆದು ಬಿಡಿ ಅಂತೇಳಿ ಆಜ್ಞೆ ಮಾಡ್ತಾನೆ. ಯಾರ್ರಿ? ಅಮೂಲಿಯಸ್ ಅಂತಕ್ಕಂಥ ರಾಜ. ನಾವು ದಂತಕಥೆಯ ಹಿನ್ನೆಲೆ ಹೇಳತಾನೆ ಅಷ್ಟ, ಇದೇನು ಇಂಪಾರ್ಟೆಂಟ್ ಅಲ್ಲ, ಸುಮ್ಮನೆ ನೆನಪಿಟ್ಟುಕೊಳ್ಳಕ್ಕೆ. ನಮಗೆ ಬೇಕಾಗಿದ್ದು ಪ್ರಶ್ನೋತ್ತರ ಹಿನ್ನೆಲೆಯಲ್ಲಿ ರೋಮ್ ನಗರವನ್ನ ಯಾರು ಮತ್ತು ಎಲ್ಲಿ ಸ್ಥಾಪಿಸಿದ್ರು ಅಷ್ಟೇ. ಆದ್ರೆ ಆ ರೋಮ್ ನಗರಕ್ಕೆ ರಾಜ್ಯಭಾರ ಹಾಕಿರ್ತಕ್ಕಂಥ ರೋಮುಲಸ್ ಮತ್ತು ರೇಮಸ್ಸರ ಕುರಿತಾಗಿ ಒಂದು ದಂತಕಥೆ ಬರುತ್ತೆ. ಆ ದಂತಕಥೆಯ ಪ್ರಕಾರವಾಗಿ ರೋಮುಲಸ್ ಮತ್ತು ರೇಮಸ್ಸರ ತಾಯಿ ಯಾರ್ರಿ? ಮಾರ್ಸ್. ಈ ಮಾರ್ಸ್ ದೇವತೆಯಿಂದ ಸಿಂಹಾಸನವನ್ನು ಕಸಿದುಕೊಂಡ ಅಮೂಲಿಯಸ್ ಅಂತಕ್ಕಂಥ ರಾಜ್ಯ. ಹೀಗೆ ಬಲವಂತವಾಗಿ ಸಿಂಹಾಸನವನ್ನು ಕಸಿದುಕೊಂಡಂತ ಅಮೂಲಿಯಸ್ ಏನ್ ಮಾಡ್ತಾನಪ್ಪ ಅಂತಂದ್ರ ಆ ಶಿಶುಗಳನ್ನ ಕೊಲ್ಲುವಂತೆ ಅಂದ್ರೆ ಟೈಬರ್ ನದಿಯಲ್ಲಿ ಎಸೆದು ಬಿಡುವಂತೆ ತನ್ನ ಸೈನಿಕರಿಗೆ ಆಜ್ಞೆ ಮಾಡ್ತಾನೆ. ಅಂತಹ ಸಂದರ್ಭದಲ್ಲಿ ರಾಜನ ಆಜ್ಞೆಯನ್ನ ಅನುಕರಿಸಿರ್ತಕ್ಕಂತಹ ಅವನ ಸೈನಿಕರು ಆ ಶಿಶುಗಳನ್ನ ಎತ್ತಿಕೊಂಡು ಬಂದು ಟೈಬರ್ ನದಿಗೆ ಎಸೆಯಲಿಕ್ಕೆ ಬರ್ತಾರೆ. ಅಂತಹ ಸಂದರ್ಭದಲ್ಲಿ ಅಲ್ಲಿಯೇ ಇರತಕ್ಕಂತ ಒಂದು ಹೆಣ್ಣು ತೋಳ ಟೈಬರ್ ನದಿಗೆ ಎಸೆಯಲಿಕ್ಕೆ ಬಂದಂತಹ ಆ ಸೈನಿಕರನ್ನ ಹೆದರಿಸಿ ಓಡಿಸಿ ಬಿಡ್ತೈತಿ. ಯಾವ್ದ್ರಿ? ಒಂದು ಹೆಣ್ಣು ತೋಳ. ಹೀಗೆ ಆ ಹೆಣ್ಣು ತೋಳ ಆ ಶಿಶುಗಳನ್ನ ರಕ್ಷಿಸುವುದು ಅಷ್ಟೇ ಅಲ್ಲದೆ ಆ ಎರಡೂ ಶಿಶುಗಳಿಗೆ, ಯಾರಿಗ್ರಿ? ರೋಮುಲಸ್ ಮತ್ತು ರೇಮಸ್, ಆ ಶಿಶುಗಳಿಗೆ ಹಾಲನ್ನ ಉಣಿಸಲಿಕ್ಕೆ ಆರಂಭಿಸುತ್ತೆ. ಅಂತಹ ಸಂದರ್ಭದಲ್ಲಿ ಅಲ್ಲಿಯೇ ಇರ್ತಕ್ಕಂತಹ ಒಬ್ಬ ಕುರಿ ಕಾಯುವ ವ್ಯಕ್ತಿ ಯಾರಪ್ಪ ಅಂತಂದ್ರ ಪೌಸ್ಟುಲಸ್ ಅಂತಕ್ಕಂಥ ಒಬ್ಬ ಕುರಿ ಕಾಯುವ ವ್ಯಕ್ತಿ. ಅವೇನ್ ಮಾಡ್ತಾನಪ್ಪ ಅಂದ್ರ ಅದನ್ನ ಗಮನಿಸ್ತಾನೆ. ಏನನ್ನ ಗಮನಿಸ್ತಾನ್ರಿ? ಒಂದು ಹೆಣ್ಣು ತೋಳ ಆ ಎರಡೂ ಶಿಶುಗಳಿಗೆ ಹಾಲನ್ನ ಉಣಿಸ್ತಕ್ಕಂಥ ಒಂದು ದೃಶ್ಯವನ್ನ ಗಮನಿಸ್ತಾನೆ. ಹೀಗೆ ಆ ದೃಶ್ಯವನ್ನ ಗಮನಿಸಿರ್ತಕ್ಕಂಥ ಈ ಪೌಸ್ಟುಲಸ್ ಏನ್ ಮಾಡ್ತಾನಪ್ಪ ಅಂದ್ರ ಆ ಅವಳಿ ಶಿಶುಗಳನ್ನ ಎತ್ತಿಕೊಂಡು ಬಂದು ತಾನೇ ಸಾಕಲಿಕ್ಕೆ ಆರಂಭಿಸ್ತಾನೆ. ಹೀಗೆ ರೋಮುಲಸ್ ಮತ್ತು ರೇಮಸ್ ಈ ಅವಳಿ ಸಹೋದರರು ಪೌಸ್ಟುಲಸ್ನ ಬಳಿ ಬೆಳೆದ ನಂತರ ಕೊನೆಗೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಕ್ರಿಸ್ತಪೂರ್ವ 753 ಏಪ್ರಿಲ್ 21ರಂದು ತಾವು ರಕ್ಷಿಸಲ್ಪಟ್ಟಂತಹ ಒಂದು ಸ್ಥಳದಲ್ಲಿಯೇ ಒಂದು ನಗರವನ್ನ ನಿರ್ಮಾಣ ಮಾಡ್ತಾರೋ ಆ ನಗರವೇ ರೋಮ್ ನಗರ. ಹೀಗೆ ಈ ರೋಮ್ ನಗರದ ಕುರಿತಾಗಿ ಒಂದು ದಂತಕಥೆ ಕಂಡುಬರುತ್ತೆ. ಆ ದಂತಕಥೆ ಏನಪ್ಪಾ ಅಂತಂದ್ರೆ ಈ ಅಮೂಲಿಯಸ್, ಪೌಸ್ಟುಲಸ್ ಮತ್ತು ಮಾರ್ಸ್ ದೇವತೆಯ ಕುರಿತಾದಂತಹ ಒಂದು ಘಟನೆ. ಹೀಗೆ ಈ ಎಲ್ಲ ವಿಷಯಗಳನ್ನ ತಿಳಿದುಕೊಂಡ ನಂತರ ನಾವು ಮುಂದುವರಿದ ಭಾಗವಾಗಿ ತಿಳ್ಕೊತಕ್ಕಂಥ ಒಂದು ವಿಷಯ ಯಾವಪ್ಪ ಅಂತಂದ್ರೆ ರೋಮನ್ನರ ಇತಿಹಾಸ. ನಾವು ಹೆಂಗ್ ನಮ್ಮ ಭಾರತದ ಇತಿಹಾಸವನ್ನ ಪ್ರಾಚೀನ ಭಾರತ ಇತಿಹಾಸ, ಮಧ್ಯಯುಗೀನ ಭಾರತ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ ಅಂತ 3 ಭಾಗಗಳನ್ನು ಮಾಡ್ತು, ಹಂಗ ಅಧ್ಯಯನ ದೃಷ್ಟಿಯಲ್ಲಿ ರೋಮನ್ನರ ಇತಿಹಾಸವನ್ನು ಕೂಡ ನಾವೇನ್ ಮಾಡ್ತಪ್ಪ ಅಂದ್ರೆ 3 ರೀತಿಯಾಗಿ ಅಧ್ಯಯನ ಮಾಡಿದ್ವು. ಹಾಗಾದ್ರೆ ರೋಮ್ ನಗರದ ಸ್ಥಾಪನೆ ಮತ್ತು ಅದರ ಹಿನ್ನೆಲೆಯನ್ನು ಕುರಿತು ತಿಳಿದುಕೊಂಡ ನಂತರ ಸದ್ಯ ನಾವೇನ್ ಮಾಡೋಣಪ್ಪ ಅಂದ್ರೆ ರೋಮನ್ನರ ಇತಿಹಾಸದ ಬಗ್ಗೆ ತಿಳ್ಕೊಂಡು. ಹಾಗಾದ್ರೆ ರೋಮನ್ನರ ಇತಿಹಾಸ ಎಲ್ಲಿಂದ ಆರಂಭ ಆಯಿತು ಅಂತ ಬಂದಾಗ ಇದು ಕಂಚಿನ ಯುಗದ ಅಂತ್ಯದಿಂದ ಹಾಗೂ ಕಬ್ಬಿನ ಯುಗದ ಆರಂಭದ ಅವಧಿಯಲ್ಲಿ ಅಂದ್ರೆ ಸರಿಸುಮಾರು ಕ್ರಿಸ್ತಪೂರ್ವ 1500ರ ಹೊತ್ತಿಗೆ ಈ ಒಂದು ರೋಮನ್ನರ ಇತಿಹಾಸ ನಮಗೆ ಕಂಡು ಬರುತ್ತೆ. ಹಾಗಾದ್ರೆ ಕ್ರಿಸ್ತಪೂರ್ವ 1500ರಿಂದ ಕಂಡು ಬರತಕ್ಕಂಥ ಈ ರೋಮನ್ನರ ಇತಿಹಾಸ
ನಮಗೆ ಸ್ಪಷ್ಟವಾಗಿ ಕಂಡು ಬರೋದು ಎಲ್ಲಿಂದಪ್ಪ ಅಂತಂದ್ರೆ ಕ್ರಿಸ್ತಪೂರ್ವ 753ರಿಂದ. ಹಾಗಾದ್ರೆ ಕ್ರಿಸ್ತಪೂರ್ವ 753 ಏನನ್ನ ಸೂಚಿಸ್ತದ್ರಿ? ರೋಮ್ ನಗರದ ನಿರ್ಮಾಣದ ಹಿನ್ನೆಲೆಯನ್ನ ಸೂಚಿಸುತ್ತೆ. ಹಾಗಾದ್ರೆ ಕ್ರಿಸ್ತಪೂರ್ವ 753ರಿಂದ ಆರಂಭಗೊಂಡಂತ ಇದರ ಇತಿಹಾಸ ನಮಗ ಎಲ್ಲಿವರೆಗೆ ಕಂಡು ಬರುತ್ತಪ್ಪ ಅಂದ್ರೆ ಕ್ರಿಸ್ತ ಶಕ 476ರವರೆಗೆ. ಈ ಅವಧಿಯಲ್ಲಿ ಕಂಡು ಬರ್ತಕ್ಕಂಥ ಇದು BC ಕ್ರಿಸ್ತ ಪೂರ್ವ, ಇದು AD ಆಫ್ಟರ್ ಡೆತ್ ಅಲ್ಲ, ಅನ್ನೋ ಡೊಮಿನೋ ಅಂದ್ರೆ ಕ್ರಿಸ್ತ ಶಕ ಎಂದರ್ಥ. ಹೀಗಾಗಿ ಕ್ರಿಸ್ತ ಪೂರ್ವ 753ರಿಂದ ಕ್ರಿಸ್ತ ಶಕ 476ರ ಅವಧಿಯಲ್ಲಿ ಕಂಡು ಬರ್ತಕ್ಕಂಥ ರೋಮನ್ನರ ಇತಿಹಾಸವನ್ನ ನಾವು ಎಷ್ಟು ಭಾಗಗಳಾಗಿ ಮಾಡ್ತೀವಿ? 3 ಭಾಗಗಳು ಅಧ್ಯಯನ ದೃಷ್ಟಿಯಿಂದ ಮಾತ್ರ. ಹೀಗಾಗಿ ಆ 3 ಹಂತ ಅಥವಾ 3 ಭಾಗಗಳಲ್ಲಿ ಕಂಡು ಬರ್ತಕ್ಕಂಥ ಮೊದಲ ಅವಧಿ ಅಂದ್ರೆ ಕ್ರಿಸ್ತ ಪೂರ್ವ 753ರಿಂದ ಕ್ರಿಸ್ತ ಪೂರ್ವ 509 ಈ ಅವಧಿಯನ್ನ ಏನಂತ ಕರೀತಾರಪ್ಪ ಅಂತಂದ್ರ ರೋಮ್ ಕಿಂಗ್ಡಮ್ನ ಆಳ್ವಿಕೆ ಅಂತ ಕರೀತಾರೆ. ಏನಂತ ಕರೀತಾರ್ರಿ? ರೋಮ್ ಕಿಂಗ್ಡಮ್ನ ಆಳ್ವಿಕೆ. ಈ ಅವಧಿಯಲ್ಲಿ ಒಟ್ಟು 9 ರಾಜರ ಆಳ್ವಿಕೆ ಮಾಡ್ತಾರೆ. ಎಟ್ರೋಸ್ಕ್ಯಾನ್ ಜನಾಂಗಕ್ಕೆ ಸೇರಿದ 9 ಜನ ರಾಜರು ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಅವಧಿಯಲ್ಲಿ ಆಳ್ವಿಕೆ ಮಾಡ್ತಾರೆ. ಯಾವುದ್ರಿ? ಕ್ರಿಸ್ತಪೂರ್ವ 753ರಿಂದ ಕ್ರಿಸ್ತಪೂರ್ವ 509ರವರೆಗೆ. ಆ 9 ಜನ ರಾಜರು ಒಟ್ಟು 244 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಅದರಲ್ಲಿ ಮೊದಲ ರಾಜ ರೋಮುಲಸ್, ಕೊನೆಯ ರಾಜ ಲೂಸಿಯಸ್ ಟ್ರಾಕ್ವಿನಿಯಸ್ ಸೂಪರ್ಬಸ್. ಈತ ಕೊನೆಯ ರಾಜ. ಅಂದ್ರ ಕ್ರಿಸ್ತಪೂರ್ವ 1500ರಲ್ಲಿ ಆರಂಭಗೊಂಡಂತಹ ರೋಮ್ ನಾಗರಿಕತೆಯ ಇತಿಹಾಸ ನಮಗೆ ಸ್ಪಷ್ಟವಾಗಿ ಗೋಚರವಾಗುವುದು ಎಲ್ಲಿಂದ್ರ ರೀ? ಕ್ರಿಸ್ತಪೂರ್ವ 753ರಿಂದ. ಇವು ಕ್ರಿಸ್ತಪೂರ್ವ 753ರಿಂದ ಕ್ರಿಸ್ತ ಶಕ 476 ಈ ಅವಧಿಯಲ್ಲಿ ಕಂಡು ಬರ್ತಕ್ಕಂಥ ರೋಮನ್ನರ ಇತಿಹಾಸವನ್ನು ನಾವು ಅಧ್ಯಯನ ದೃಷ್ಟಿ ಇಟ್ಟುಕೊಂಡು ಏನ್ ಮಾಡ್ತೀವಿ? 3 ರೀತಿಯಾಗಿ ವಿಭಾಗಿಸ್ತು. ಅದರಲ್ಲಿ ಮೊದಲ ಹಂತ ಯಾವ್ದ್ರಿ? ರೋಮ್ ಕಿಂಗ್ಡಮ್ನ ಆಳ್ವಿಕೆ ಅಂದ್ರೆ ರಾಜರ ಆಳ್ವಿಕೆ. ಹೀಗೆ ಕೊನೆಗೆ ಈ ಲೂಸಿಯಸ್ ಟ್ರಾಕ್ವಿನಿಯಸ್ ಸೂಪರ್ಬಸ್ ಈತ ದರ್ಪಿಷ್ಠನಾಗಿರ್ತಾನೆ. ಹೀಗಾಗಿ ಇವನ ದರ್ಪಿಷ್ಠತೆಯನ್ನು ವಿರೋಧಿಸಿರ್ತಕ್ಕಂಥ ರೋಮನ್ನರು ಇವನನ್ನ ಅಧಿಕಾರದಿಂದ ತೆಗೆದುಹಾಕ್ತಾರೆ. ಅಲ್ಲಿಗೆ ರೋಮ್ನಲ್ಲಿ ಕಂಡು ಬರ್ತಕ್ಕಂಥ ರಾಜರ ಆಳ್ವಿಕೆ ನಿಂತು ಹೋಗತಿ. ಈಗ ರಾಜರ ಆಳ್ವಿಕೆ ನಿಂತು ಹೋದ ನಂತರ ತದನಂತರದಲ್ಲಿ ಕಂಡು ಬರ್ತಕ್ಕಂಥ ಅವಧಿಯನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಗಣರಾಜ್ಯದ ಆಳ್ವಿಕೆ ಅಂತ ಕರಿತೀವಿ. ಹಾಗಾದ್ರೆ ಕ್ರಿಸ್ತ ಪೂರ್ವ 509ರಿಂದ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ 27 ಈ ಅವಧಿಯನ್ನು ನಾವೇನಂತ ಕರಿತೀವಪ್ಪ ಅಂದ್ರೆ ರೋಮಿನಲ್ಲಿ ಗಣರಾಜ್ಯದ ಆಳ್ವಿಕೆ ಅಂತ ಕರಿತೀವಿ. ಅಂದ್ರೆ 9 ಜನ ರಾಜರ ಪೈಕಿ ಕೊನೆ ರಾಜ ಸೂಪರ್ಬಸ್ ಅಂತಕ್ಕಂಥ ವ್ಯಕ್ತಿ ದರ್ಪಿಷ್ಠನಾಗಿದ್ದರಿಂದಾಗಿ ರೋಮನ್ನವರು ಅವನನ್ನ ಅಧಿಕಾರದಿಂದ ತಗೊಳ್ತಾರೆ. ಅಲ್ಲಿಗೆ ರಾಜ್ಯತ್ವದ ಆಳ್ವಿಕೆ ನಿಂತು ಹೋಗತಿ. ರಾಜ್ಯತ್ವದ ಆಳ್ವಿಕೆ ನಿಂತು ಹೋದ ನಂತರ ಕ್ರಿಸ್ತ ಪೂರ್ವ 509ರಲ್ಲಿ ರೋಮಿನಲ್ಲಿ ಏನು ಸ್ಥಾಪನೆ ಆಕತ್ರಿ? ಗಣರಾಜ್ಯ ಸ್ಥಾಪನೆ ಆಕತಿ. ಹೀಗಾಗಿ ರೋಮಿನಲ್ಲಿ ಗಣರಾಜ್ಯ ಅಥವಾ ಗಣತಂತ್ರದ ಆಳ್ವಿಕೆ ಆರಂಭಗೊಂಡು ಇದು ಕ್ರಿಸ್ತ ಪೂರ್ವ 509ರಿಂದ ಕ್ರಿಸ್ತ ಪೂರ್ವ 27ರವರೆಗೆ ಆಳ್ವಿಕೆ ಮಾಡುತ್ತೆ. ಅಂದ್ರೆ ಸರಿಸುಮಾರು 536 ವರ್ಷಗಳ ಕಾಲ ರೋಮಿನಲ್ಲಿ ಗಣತಂತ್ರ ಮಾದರಿಯ ಸರ್ಕಾರ ಕಂಡು ಬರುತ್ತೆ. ಕೊನೆಗೆ ಈ ಗಣತಂತ್ರ ಮಾದರಿಯ ಸರ್ಕಾರವು ಸಹ ಅಂತ್ಯಗೊಳ್ಳುತ್ತೆ. ಕಾರಣ ಏನಪ್ಪಾ ಅಂದ್ರೆ ಗಣತಂತ್ರ ಮಾದರಿಯ ಸರ್ಕಾರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಲಹಾ ಸಭೆ ಯಾವ್ದ್ರಿ? ಸಿನೆಟ್. ಆ ಸಿನೆಟ್ನಲ್ಲಿ ಅತಿ ಹೆಚ್ಚಾಗಿ ದರ್ಪಿಷ್ಠರೇ ಕಂಡು ಬಂದ ಕಾರಣಕ್ಕಾಗಿ ಈ ಗಣತಂತ್ರ ಸರ್ಕಾರವು ಸಹ ಅಂತ್ಯಗೊಳ್ಳುತ್ತೆ. ಹೀಗೆ ಗಣತಂತ್ರ ಸರ್ಕಾರ ಅಂತ್ಯಗೊಂಡ ನಂತರ ರೋಮಿನಲ್ಲಿ ಮತ್ತೆ ಆರಂಭವಾದದ್ದು ನಿರಂಕುಶ ಪ್ರಭುತ್ವದ ಆಳ್ವಿಕೆ. ಆ ನಿರಂಕುಶ ಪ್ರಭುತ್ವದ ಆಳ್ವಿಕೆ ಅವಧಿಯಲ್ಲಿ ಅಂದ್ರ ಕ್ರಿಸ್ತ ಪೂರ್ವ 27ರಿಂದ ಕ್ರಿಸ್ತ ಪೂರ್ವ 476 ಈ ಅವಧಿಯಲ್ಲಿ ಇಲ್ಲಿ ಕ್ರಿಸ್ತ ಪೂರ್ವ 27 ಏನನ್ನ ಸೂಚಿಸುತ್ತಪ್ಪ ಅಂದ್ರೆ
ಅಗಸ್ಟ್ ಸೀಸರ್ನ ಆಳ್ವಿಕೆ. ಆ ಅಗಸ್ಟ್ ಸೀಸರ್ನ ಆಳ್ವಿಕೆಯಿಂದಾಗಿ ರೋಮಿನಲ್ಲಿ ಏನಾಗತ್ತಪ್ಪ ಅಂದ್ರ ಮತ್ತೆ ಒಳ್ಳೆಯ ರಾಜತ್ವದ ಆಳ್ವಿಕೆ ಕಂಡು ಬಂದಾಗ ಅಗಸ್ಟ್ ಸೀಸರ್ನಿಂದ ಕೇವಲ ಒಂದು ಪ್ರದೇಶ ಅಥವಾ ಒಂದು ಹಳ್ಳಿಯಾಗಿ ಮಾರ್ಪಟ್ಟಂತಹ ರೋಮ್ ಎನ್ನಕ್ಕಂತ ಪ್ರದೇಶ ಅದೊಂದು ಬೃಹತ್ ಸಾಮ್ರಾಜ್ಯವಾಗಿ ಮಾರ್ಪಡುತ್ತೆ. ಹೀಗಾಗಿ ರೋಮಿನಲ್ಲಿ ಕಂಡು ಬರ್ತಕ್ಕಂಥ ಮೂರನೇ ಹಂತದ ಆಳ್ವಿಕೆ ಯಾವಪ್ಪ ಅಂತಂದ್ರ ಸಾಮ್ರಾಜ್ಯಶಾಹಿತ್ವದ ಆಳ್ವಿಕೆ. ಅದು ಎಲ್ಲಿಂದ ಎಲ್ಲಿವರೆಗೆ ರೀ? ಕ್ರಿಸ್ತಪೂರ್ವ 27ರಿಂದ ಕ್ರಿಸ್ತಶಕ 476. ಹೀಗೆ ಈ 3 ಹಂತದಲ್ಲಿ ನಮಗೆ ಯಾವ ಇತಿಹಾಸ ಕಂಡು ಬರುತ್ತೆ ರೀ? ರೋಮನ್ನರ ಇತಿಹಾಸ. ಹಾಗಾದ್ರೆ ರೋಮನ್ನರ ಇತಿಹಾಸದ ಮೊದಲ ಹಂತದ ಆಳ್ವಿಕೆ ಕ್ರಿಸ್ತಪೂರ್ವ 753ರಿಂದ ಕ್ರಿಸ್ತಪೂರ್ವ 509. ಇದನ್ನ ನಾವೇನಂತ ಕರಿತೀವಿ? ರಾಜರ ಆಳ್ವಿಕೆ. ಒಟ್ಟು ಎಷ್ಟು ಜನ ರಾಜರ ಆಳ್ವಿಕೆ ಮಾಡ್ತಾರ್ರಿ? 9 ಜನ ರಾಜರು. ಎಷ್ಟು ವರ್ಷಗಳ ಕಾಲ? 244 ವರ್ಷಗಳ ಕಾಲ. ಮೊದಲ ರಾಜ ರೋಮುಲಸ್, ಕೊನೆಯ ರಾಜ ಲೂಸಿಯಸ್ ಟ್ರಾಕ್ವಿನಿಯಸ್ ಸೂಪರ್ಬಸ್. ಈತ ದರ್ಪಿಷ್ಟನಾಗಿದ್ದರಿಂದಾಗಿ ಅವನನ್ನ ಅಧಿಕಾರನ ತೆಗೆದು ಹಾಕಿ ಏನನ್ನ ಅಂತ್ಯಗೊಳಿಸ್ತಾರ್ರಿ? ರಾಜತ್ವದ ಆಳ್ವಿಕೆಯನ್ನು ಅಂತ್ಯಗೊಳಿಸ್ತಾರೆ. ಹಾಗಾದ್ರೆ ರೋಮಿನಲ್ಲಿ ರಾಜತ್ವದ ಆಳ್ವಿಕೆ ಅಂತ್ಯಗೊಂಡಿದ್ದೆ ಯಾವಾಗಂದಾಗ 509ರಲ್ಲಿ. ಹಾಗಾದ್ರೆ ಇದೇ 509 ಏನನ್ನ ಸೂಚಿಸುತ್ತೆ? ರೋಮಿನಲ್ಲಿ ಗಣರಾಜ್ಯ ಮಾದರಿಯ ಸರ್ಕಾರದ ಸ್ಥಾಪನೆ. ರೋಮಿನಲ್ಲಿ ಗಣರಾಜ್ಯ ಯಾವಾಗ ಆರಂಭ ಆಯ್ತಂದಾಗ 509ರಲ್ಲಿ. ಈ 509ರಲ್ಲಿ ಆರಂಭಗೊಂಡಂತ ಈ ಗಣರಾಜ್ಯದ ಆಳ್ವಿಕೆ ಎಷ್ಟು ವರ್ಷಗಳ ಕಾಲ ಇರತ್ತಪ್ಪ ಅಂದ್ರೆ 536 ವರ್ಷಗಳ ಕಾಲ. ಕ್ರಿಸ್ತಪೂರ್ವ 509ರಿಂದ ಕ್ರಿಸ್ತಪೂರ್ವ 27ರವರೆಗೆ ಗಣತಂತ್ರ ಮಾದರಿಯ ಸರ್ಕಾರದ ಮುಖೇನ ರೋಮಿನಲ್ಲಿ ನಮಗೇನಕತ್ರಿ ಅದರ ಒಂದು ಆಳ್ವಿಕೆ ಕಂಡು ಬರುತ್ತೆ. ಕೊನೆಗೆ ಕ್ರಿಸ್ತಪೂರ್ವ 27ರಲ್ಲಿ ಅಗಸ್ಟ್ ಸೀಸರ್ ಆತ ಏನ್ ಮಾಡ್ತಾನಪ್ಪ ಅಂದ್ರ ಸಾಮ್ರಾಜ್ಯಶಾಹಿತ್ವದ ಕಲ್ಪನೆಯನ್ನು ಆರಂಭಿಸ್ತಾನೆ. ಅಂದ್ರೆ ರೋಮನ್ನ ಒಂದು ಬಹುದೊಡ್ಡ ಸಾಮ್ರಾಜ್ಯವಾಗಿ ನಿರ್ಮಾಣ ಮಾಡ್ತಾನೆ. ಹೀಗಾಗಿ ಕ್ರಿಸ್ತಪೂರ್ವ 27ರ ನಂತರ ನಮಗೆ ಗಣತಂತ್ರ ಮಾದರಿಯ ಸರ್ಕಾರ ಕಂಡು ಬರುವುದಿಲ್ಲ. ಅಲ್ಲಿ ನಮಗೆ ರೋಮ್ ಅಷ್ಟೊತ್ತಿಗೆ ಒಂದು ಪ್ರಬಲ ಸಾಮ್ರಾಜ್ಯವಾಗಿ ಕಂಡು ಬರುತ್ತೆ. ಹೀಗಾಗಿ ಆ ಸಾಮ್ರಾಜ್ಯ ಕ್ರಿಸ್ತಪೂರ್ವ 27ರಿಂದ ಕ್ರಿಸ್ತಪೂರ್ವ ಕ್ರಿಸ್ತಶಕ 476ರವರೆಗೆ ಸರಿ ಸುಮಾರು 450 ವರ್ಷಗಳ ಕಾಲ ಒಂದು ಬೃಹತ್ ಸಾಮ್ರಾಜ್ಯವಾಗಿ ಆಳ್ವಿಕೆ ಮಾಡುತ್ತೆ. ಹೀಗೆ ಇದಿಷ್ಟು ಏನಪ್ಪಾ ಅಂದ್ರೆ ರೋಮನ್ನರ ಇತಿಹಾಸದ ಬಗ್ಗೆ ಇರತಕ್ಕಂಥ ಸಂಕ್ಷಿಪ್ತ ಮಾಹಿತಿ. ಇವೆಲ್ಲವೂ ನಮ್ಗೆ ಅಧ್ಯಯನ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಲ್ಲ, ಹೆಚ್ಚಿನ ಮಾಹಿತಿ ಇರಲಿ ಅನ್ನೋ ಕಾರಣಕ್ಕಾಗಿ ನಾನು ರೋಮನ್ನರ ಇತಿಹಾಸವನ್ನು ಚರ್ಚೆ ಮಾಡಿದೆ. ಇನ್ನು ಮತ್ತೆ ಮುಂದಿನ ಅವಧಿಯಲ್ಲಿ ನಾವೇನ್ ಮಾಡೋಣಪ್ಪ ಅಂದ್ರೆ ರೋಮಿನಲ್ಲಿ ಗಣರಾಜ್ಯದ ಆಳ್ವಿಕೆ ಅಥವಾ ರೋಮಿನಲ್ಲಿ ಗಣತಂತ್ರದ ಆಳ್ವಿಕೆ ಅಂತಕ್ಕಂಥ ವಿಷಯವನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸನ್ನು ಮುಕ್ತಾಯಗೊಳಿಸಿದ್ದೀನಿ. ನಮಸ್ಕಾರ.